ಹೊಗಳುತ್ತಿದ್ದೀರೋ ಅಥವಾ ತೆಗಳುತ್ತಿದ್ದೀರೋ ಗೊತ್ತಾಗ್ತಿಲ್ಲ. ಆದರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಮಗಳು ಕಾವೇರಿ ಹಾಗಂತೂ ಅಲ್ಲ. ಆಮೇಲೆ ಅಲೆ ಬೂಸ್ತೋಳನ್ನ ಬಿಟ್ಟು ಬಲೆ ಹಿಡಿದೋಳನ್ನ ಬಲಿ ಮಾಡಬೇಡಿ. ಅಯ್ಯೋ, ಆ ಥರ ಎಲ್ಲ ಏನಿಲ್ಲಪ್ಪ. ಅರ್ಥ ಮಾಡ್ಕೊಂಡ್ರೆ ಜನ್ಮ ಸಾರ್ಥಕ. ಹಾಗೆ ನಿಮ್ಮ ಬಾಯಿಂದನೇ ನಿಮ್ಮ ಮಗಳಿಗೆ ಲಂಚ್ ಬಾಕ್ಸ್ ತರಕ್ಕೆ ಹೇಳಿದ್ರೆ ನನ್ನ ಜನ್ಮ ಪಾವನ ಆಗ್ಬಿಡುತ್ತೆ. ಪೂರ್ಣಿ, ಹೋಗಿ ಊಟ ಡಬ್ಬಿ ತಂದ್ಕೊಡು. ತಗೊಳ್ಳಿ. ಥ್ಯಾಂಕ್ ಯು. ಅತ್ತೆ, ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಆಫೀಸಲ್ಲಿ ಟೆನ್ಷನು ಟಾರ್ಚರು ಇಲ್ಲದೆ ಹೋಗಿದ್ರೆ ಖಂಡಿತ ಸಮಾಧಿ ಹತ್ರ ಬಂದು ಪೂಜೆ ಮಾಡಿ ಹೋಗ್ತಾ ಇದ್ದೆ. ಆದರೆ ಈ ಟೆನ್ಷನು ಟಾರ್ಚರು ನಿಮ್ಮ ಮಗಳು ಕಾವೇರಿಯಿಂದ ಅಂತಾನೆ ಹೇಳೋದಕ್ಕೆ ನನ್ನ ಮನಸ್ಸಿಗೆ ತುಂಬ ನೋವಾಗ್ತಿದೆ. ಪರವಾಗಿಲ್ಲಪ್ಪ, ನೀನು ಹೋಗ್ಬಾ. ಸರಿ ಅತ್ತೆ, ಬರ್ತೀನಿ ಪೂರ್ಣಿ. ಅಮ್ಮ ಬಾ, ನಾವು ಹೋಗೋಣ. ಹಲೋ, ಹೇಳಿ ಸರ್. ನಾನಿನ್ನೂ ಮನೇಲಿದ್ದೀನಿ. ಅಲ್ಲ, ನೀವಿದನ್ ಮೊದಲೇ ಹೇಳೋದಲ್ವಾ? ಆಯ್ತು, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬರ್ತೀನಿ. ಏನಾಯ್ತು ಸರ್ಸು? ಏನಿಲ್ಲ ಆಂಟಿ, ಕೆಲವೊಂದು ಡಾಕ್ಯುಮೆಂಟ್ಸ್ನ ನೆಕ್ಸ್ಟ್ ವೀಕ್ ಸಬ್ಮಿಟ್ ಮಾಡಬೇಕಾಗಿತ್ತು. ಆದರೆ ಅದನ್ನು ಇವತ್ತೇ ಸಬ್ಮಿಟ್ ಮಾಡಬೇಕಂತೆ. ಅದು ನನ್ನ ಲಾಕರಲ್ಲಿದೆ. ಅದು ಈಗಲೇ ಬೇಕು ಅಂತ ಆಫೀಸಿಂದ ಫೋನ್ ಮಾಡಿದ್ರು. ನಾನು ಹೋಗಿ ಕೊಟ್ಟು ನೇರವಾಗಿ ಸಮಾಧಿ ಹತ್ರನೇ ಬಂದ್ಬಿಡ್ತೀನಿ. ಸರಿಯಮ್ಮ, ಹಾಗೆ ಮಾಡು. ಸರಿ ಆಂಟಿ, ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ಆಯ್ತಮ್ಮ. ಪೂರ್ಣಿ, ಬಾ, ನಾವು ಹೋಗೋಣ. ಏನಿದು, ಇಷ್ಟೊತ್ತಾದರೂ ಇವರಿಂದ ಫೋನ್ ಬಂದಿಲ್ಲ? ಕಾವೇರಿಗೇನಾದರೂ ವಿಷಯ ಗೊತ್ತಾಗಿ ಅಲರ್ಟ್ ಆದ್ಲಾ? ಅಥವಾ ಇವ್ರುಗಳೇ ಕೆಲಸ ಮಾಡೋಕ್ಕಾಗದೆ ಏನಾದರೂ ಹಿಂದೇಟ್ ಹಾಕಿದ್ರ? ಇಷ್ಟೊತ್ತಿಗಾಗಲೇ ಕೆಲಸ ಮುಗಿಸಿ ಫೋನ್ ಬಂದಿರಬೇಕಾಗಿತ್ತಲ್ಲ. ಏನಾಗ್ತಿದೆ ಅಲ್ಲಿ? ಪ್ರಬಲ, ಹಾಂ, ಈಸ್ ಎವ್ರಿಥಿಂಗ್ ಆಲ್ ರೈಟ್? ಏನು ನಡೀತಾ ಇದೆ ಪ್ರಬಲ? ಮನೇಲಿ ಕೇಳಿದ್ರೆ ಆಫೀಸಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ದಾರಿಲಿ ಹೋಗುವಾಗ ಕೇಳಿದ್ರೆ ನಿನ್ನ ಫೋನಲ್ಲೇ ಬ್ಯುಸಿ ಇದೆಯಾ? ಐ ಸಮ್ವಾಟ್ ಫೀಲ್ ಯು ಆರ್ ಅವಾಯ್ಡಿಂಗ್ ಮೀ. ಏನಾದರೂ ಹೆಚ್ಚು ಕಡಿಮೆ ಮಾಡಿ ನಾನು ಅನ್ಕೊಂಡಿದ್ದ ಹಾಗೆ ಆ ಕಾವೇರಿನ ಮುಗ್ಸಕ್ಕೆ ಹೊರಟಿಲ್ಲ ತಾನೆ? ಇವಳು ಹೆದರ್ಕೋತಾ ಇರೋದು ನೋಡಿದ್ರೆ ಕಾವೇರಿಗೆ ಏನೇ ಹೆಚ್ಚು ಕಮ್ಮಿ ಆದರೂ ಇವಳಿಗೆ ನನ್ನ ಮೇಲೆ ಅನುಮಾನ ಬರೋ ಹಾಗಾಗಿದೆ. ಆಮೇಲೆ ಇವಳು ಬಾಯಲ್ಲೇ ಕಾವೇರಿಗಾಗೋ ಅನಾಹುತಕ್ಕೆ ಕಾರಣ ನಾನು ಅನ್ನೋದನ್ನು ತೋರಿಸ್ಕೊಟ್ಟಂಗಾಗತ್ತೆ. ಏನು ಮಾಡಲಿ ಈಗ? ಪ್ರಬಲ, ಏನು ಯೋಚನೆ ಮಾಡ್ತಾ ಇದೆಯಾ? ನಾನು ಕೇಳ್ತಾ ಇರೋದಕ್ಕೆ ಉತ್ತರ ಕೊಡು. ನೀನು ಈ ಥರ ಸೈಲೆಂಟ್ ಆಗಿದ್ರೆ ನನಗಿನ್ನ ಟೆನ್ಷನ್ ಜಾಸ್ತಿ ಆಗುತ್ತೆ ಪ್ರಭಾ. ನೋಡು ಪ್ರಭಾ, ಆ ಕಾವೇರಿನ ಏನಾದರೂ ಮುಗ್ಸಕ್ಕೆ ನೀನು ಪ್ಲಾನ್ ಮಾಡಿದ್ರೆ ದಯವಿಟ್ಟು ಇವಾಗಲೇ ಅದನ್ನು ನಿಲ್ಲಿಸ್ಬಿಡು. ಅಪ್ಪ ಆ ಕಾವೇರಿನ ಮದುವೆ ಆಗಿ ಬಂದು ಸಮಾಜದ ಮುಂದೆ ನಾವೆಲ್ಲ ತಲೆ ತಗ್ಸೋ ಹಾಗೆ ಮಾಡಿದ್ರು. ಸಮಾಜ ಏನೂ ಹೇಳಕ್ಕಾಗ್ಲಿಲ್ಲ. ಅಪ್ಪ ರಾಯಲ್ ಆಗೇ ಬದುಕ್ತಾ ಇದ್ದಾರೆ. ಆದ್ರೆ ನೀನು ಆ ಕಾವೇರಿನ ಮುಗ್ಸಕ್ ಹೋದ್ರೆ ಕಾನೂನಿನ ಮುಂದೆ ಅಪರಾಧಿ ಆಗ್ತೀಯಾ, ಸಮಾಜದಲ್ಲಿ ಒಬ್ಬ ಕೊಲೆಗಾರ ಆಗ್ತೀಯಾ. ಎಲ್ಲರೂ ನಿನ್ನ ಚೀಪಾಗಿ ನೋಡ್ತಾರೆ ಪ್ರಬಲ. ಪ್ಲೀಸ್ ಡೋಂಟ್ ಡೂ ದಿಸ್. ಕಾತಿ, ನೀನು ಭಯ ಪಡುವಂಥದ್ದು ಏನೂ ನಾನು ಮಾಡ್ತಿಲ್ಲ. ಆದರೆ ಆ ಕಾವೇರಿ ಭಯ ಪಡೋ ಹಾಗೆ 100% ಮಾಡ್ತಾಯಿದ್ದೀನಿ. ನಿನಗೆ ಅವಮಾನ ಆದರೆ ನಿಮ್ಮಪ್ಪ ನಿನ್ನ ಮನೆಯವ್ರು ಸಹಿಸ್ಕೋಬೋದು, ಆದರೆ ನಿನ್ನ ಗಂಡನಾಗಿ ನನ್ನ ಕೈಲಿ ಸಹಿಸ್ಕೊಳಕ್ಕಾಗೋದಿಲ್ಲ. ಅವಳನ್ನು ಹೆದರಿಸಿ ಸುಮ್ಮನೆ ಕೂರಿಸು ಅಂತ ಹೆಜ್ಜೆ ಇಡ್ತಾ ಇದ್ದೀನಿ. ಅದು ಏನು ಎತ್ತ ಅಂತ ಪ್ಲೀಸ್ ಏನು ಕೇಳೋದಕ್ಕೆ ಹೋಗ್ಬೇಡ. ನೀನು ಧೈರ್ಯವಾಗಿದ್ದಿದ್ರೆ ನಾನು ಖಂಡಿತವಾಗ್ಲೂ ಹೇಳ್ತಾ ಇದ್ದೆ. ಆದರೆ ನೀನು ಹೆದರ್ಕೋತಾ ಇದೆಯಾ, ಟೆನ್ಷನ್ ಆಗ್ತಾ ಇದೆಯಾ.
ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅನ್ನೋ ಉಪಾಯನ ಹೇಳಿದ್ರೆ ಕಾವೇರಿಗೆ ಭಯ ಆಗ್ತಿದ್ದಾಗೆ ನಿನ್ನ ಮುಖ ಅದಕ್ಕೆ ಕಾರಣ ನಾವೇ ಅಂತ ತೋರಿಸ್ಕೊಡುತ್ತೆ. ಅದಕ್ಕೆ ಕೆಲಸ ಆಗೋವರೆಗೂ ನೀನೇನು ಕೇಳೋದಕ್ಕೆ ಹೋಗ್ಬೇಡ, ನಾನೇನು ಹೇಳೋದು ಇಲ್ಲ. ನಿನಗೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ.